ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಅಭಿನವ ವಾಲ್ಮೀಕಿ ಎಂದು ಪ್ರಶಸ್ತಿ ಪಡೆದಿದ್ದ ಶ್ರೀಯುತ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ರವರು ಸಂಪೂರ್ಣ ರಾಮಾಯಣವನ್ನು ಸುಂದರವಾದ ಗಮಕ ಶೈಲಿಯಲ್ಲಿ ಹಾಡಲು ಅನುಕೂಲವಾಗಿ ರಚಿಸಿರುತ್ತಾರೆ. ಅಷ್ಟೇ ಬಹುಚಂದವಾಗಿ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಶ್ರೀ ಉಭಯ ವೇದ ಶ್ರೀವತ್ಸನ್ ಹಾಗೂ ಶ್ರೀಮತಿ ಪ್ರಭಾಮಣಿ ದಂಪತಿಗಳ ಪರಿಪೂರ್ಣ ಬೆಂಬಲದಿಂದ ತಾರೀಖು 4/4/2026 ಶ್ರೀ ಯದುಗಿರಿ ಯತಿರಾಜ ಮಠದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಎಸ್ ಸ್ವಾಮಿಗಳ ಸಮಕ್ಷಮದಲ್ಲಿ ಮೊದಲ ಪ್ರಕಾಶನವನ್ನು ಕರ್ನಾಟಕ ವಾಲ್ಮೀಕಿ ರಾಮಾಯಣ ಎಂಬ ಶೀರ್ಷಿಕೆಯಲ್ಲಿ ಉದ್ಘಾಟನೆ ಮಾಡಿರುತ್ತಾರೆ. ದಿವಂಗತ ಕೆ.ಟಿ. ಶೇಷಾದ್ರಿ ಅಯ್ಯಂಗಾರ್ ಅವರ ಹಿರಿಯ ಸೊಸೆಯಾದ ನ್ಯೂ ನಲ್ಲಕುಂಟ ಹೈದರಾಬಾದ್ ನಿವಾಸಿ ರೋಹಿಣಿ ಆನಂದ್ ಎಂಬ ನಾನು ಕಾಂಡಗಳಲ್ಲಿಯೇ ಅತಿ ಸುಂದರ ಎನಿಸುವ ಅವರ ಸುಂದರ ಕಾಂಡದ ಕೆಲವು ಆಯ್ದ ಪದ್ಯಗಳನ್ನು ಕಾವ್ಯವಾಚನ ಶೈಲಿಯಲ್ಲಿ ಹಾಡಲು ಪ್ರಯತ್ನ ಮಾಡಿರುತ್ತೇವೆ. ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ, ಕಾಂಡ ಸುಂದರಕಾಂಡ, ಸಂಪುಟ 5. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಅನಂತ ವಂದನೆಗಳು. ಇಂದಿನ ವಿಶೇಷ ಕಾರ್ಯಕ್ರಮವೆಂದರೆ ದಿವಂಗತ ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರು ರಚಿಸಿರುವ ಷಟ್ಪದಿ ರಾಮಾಯಣ ಗ್ರಂಥದ ಲೋಕಾರ್ಪಣೆ ಸಮಾರಂಭ. ನಡುಗನ್ನಡದ ಷಟ್ಪದಿ ಶೈಲಿಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಅದ್ಭುತವಾಗಿ ರಚಿಸಿರುವ ಈ ಮಹಾಗ್ರಂಥವನ್ನು ಮಲ್ಲೇಶ್ವರದ ಯತಿರಾಜ ಮಂಟಪದಲ್ಲಿ ಭಕ್ತಿಭಾವದಿಂದ ಬಿಡುಗಡೆ ಮಾಡಲಾಯಿತು. ಯದಗಿರಿ ಯತಿರಾಜ ಮಠದ ಶ್ರೀ ನಾರಾಯಣ ರಾಮಾನುಜಜಿಯರ್ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ವಿದ್ವಾಂಸರು ಹಾಗೂ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು. ಈ ಗ್ರಂಥವನ್ನು ಕಡಬ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ ಅವರು ಪ್ರಕಟಿಸುವ ಸಂಕಲ್ಪ ಕೈಗೊಂಡು ಆಚಾರ್ಯರಿವೆ ಶ್ರೀವತ್ಸ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು. ಸನಾತನ ಧರ್ಮದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಈ ಪವಿತ್ರ ಕಾರ್ಯದಲ್ಲಿ ಅನೇಕ ಮಹನೀಯರ ಶ್ರಮ ಅಡಕವಾಗಿದೆ. ವಿದ್ವಾಂಸರಾದ ಡಾ. ಎನ್. ನರಸಿಂಹನ್ ಹಾಗೂ ಶ್ರೀವತ್ಸನ್ ಅವರು ಗ್ರಂಥದ ವೈಶಿಷ್ಟ್ಯ, ನಡುಗನ್ನಡದ ಸೊಗಸು ಹಾಗೂ ರಾಮಾಯಣದ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ವೇದ ವಿದ್ವಾನ್ ನಾರಾಯಣ ಅಯ್ಯಂಗಾರ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಗ್ರಂಥ ಬಿಡುಗಡೆಯಾಗಿ 2 ತಿಂಗಳುಗಳಾಗಿದ್ದು, ಕೊರಟಗೆರೆ ಶೇಷಾದ್ರಿ ಅಯ್ಯಂಗಾರ್ ಅವರ ಸೊಸೆ ಶ್ರೀಮತಿ ರೋಹಿಣಿ ಅವರು ಹೈದರಾಬಾದ್ನಿಂದ ಈ ಕೃತಿಯ ಕೆಲವು ಭಾಗಗಳನ್ನು ಗಮಕ ರೂಪದಲ್ಲಿ ಹಾಡಿ ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಆ ಅಮೂಲ್ಯ ಗಾಯನವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಮಹತ್ತರವಾದ ಶ್ರೀವೈಷ್ಣವ ಸಂಪ್ರದಾಯದ ಕಾರ್ಯಕ್ರಮದ ಮಹಿಮೆ ಎಲ್ಲರಿಗೂ ತಿಳಿಯಲಿ, ಎಲ್ಲರೂ ಕೇಳಿ ಆನಂದಿಸಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದೇವೆ. ನೀವೆಲ್ಲರೂ ಈ ಗಾಯನವನ್ನು ನೋಡಿ, ಕೇಳಿ, ಆನಂದಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ ಹೃತ್ಪೂರ್ವಕ ವಂದನೆಗಳು. ಯತಿರಾಜ ಮಠದ ಶ್ರೀ ರಾಮಾನುಜಜಿಯರ್ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಬನ್ನಿ ಶ್ರೀಮತಿ ರೋಹಿಣಿ ಅವರ ಸುಂದರ ಗಮಕ ಗಾಯನವನ್ನು ಕೇಳಿ ಆನಂದಿಸೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ, ಕಾಂಡ ಸುಂದರಕಾಂಡ, ಸಂಪುಟ 5. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಬ ದೊರೆಸ್ವಾಮಿ ಅಯ್ಯಂಗಾರ್. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಸರಣಿ 2. 101ರಿಂದ 200. ಕೀರ್ತೆದ್ದ ಸಾಲತರು ಸಂಚಯವು ನರಪತಿಯ ಬೆಂಬಿಡಿದು ನಡೆಯುವ ವಾಹಿನಿಯ ಮಾಳ್ಕೆಯಲಿ ತೆರಳಿದುದು ಹನುಮಂತನನು ಸರಿಸಿ ನೆನೆ ಕೊನೆಯ ತರುಣಿಕನ ಬಳಸಿ ಬರೆ ಕಪಿವರನು ಬೆಳಗಿದನು.
ಬೆಳಗಿರಿಯ ರೂಪಾಂತು ಮಹಾದ್ಭುತ ದರ್ಶನವ ನಿಜ ಭಾರ ಜಗ್ಗಿಸಲು ವಿಟಪಿಗಳು ಮುಳುಗಿದೆವು ಕಡಲೊಳಗೆ. ವಜ್ರಧರ ಭಯದಿಂದ ಗಿರಿಪಂಕ್ತಿ ಬಿದ್ದಂತೆ ಸೋಮರಾಶಿ ಮುಚ್ಚಿರಲು ಕಾರೊಡಲ ವಾನರನು ತೊಳಗಿದನು ಮಿಂಚು ಬುಳು ತುರುಗೀರ್ದನಗದಂತೆ ಕಪಿವೇದರ ಬಸಮದು ತಗಿರಲು. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಗ್ರಂಥ ಕರ್ನಾಟಕ ವಾಲ್ಮೀಕಿ ರಾಮಾಯಣ, ಕಾಂಡ ಸುಂದರಕಾಂಡ, ಸಂಪುಟ 5. ಗ್ರಂಥಕರ್ತರು ಸಾಹಿತ್ಯ ರತ್ನ ಕಡಪ ದೊರೆಸ್ವಾಮಿ ಅಯ್ಯಂಗಾರರು. ಪ್ರಕಟಣೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್. ಪ್ರಕಾಶಕರು ಶ್ರೀಮತಿ ರೇವತಿ ಸಂಪತ್. ಗಮಕ ಪ್ರವಚನ ಶ್ರೀಮತಿ ರೋಹಿಣಿ ಆನಂದ್. ಸರಣಿ 2, 101ರಿಂದ 200 ಸಾಲುಗಳು. ಕೀರ್ತಿದ್ದ ಸಾರತರು ಸಂಚಯವು ನರಪತಿಯ ಬೆಂಬಿಡಿದು ನಡೆಯುವ ವಾಹಿನಿಯಲಿ ಮಾಳ್ಕೆಯಲಿ ತೆರಳಿದುದು ಹನುಮಂತನ ಅನುಸರಿಸಿ. ನೆರೆ ಕೊನೆಯ ತರುಣಿಕರ ಬಳಸಿ ಬರೆ ಕಪಿವರನು ಬೆಳಗಿದನು ಕುಲಗಿರಿಯ ರೂಪಾಂತು ಮಹಾದ್ಭುತ ದರ್ಶನವ ನಿಜ ಭಾರ ಜಗ್ಗಿಸಲು ವಿಟಪಿಗಳು ಮುಳುಗಿದವು ಕಡಲೊಳಗೆ. ವಜ್ರಧರ ಭಯದಿಂದ ಗಿರಿಪಂಕ್ತಿ ಬಿದ್ದಂತೆ ಸುಮರಾಶಿ ಮುಚ್ಚಿರಲು ಕಾರೊಡಲ ವಾನರನು ತೊಳಗಿದನು ಮಿಂಚು ಬುಳು ತುರುಗಿದ್ದ ನಗದಂತೆ ಕಪಿವೇದರ ಭಸಮದು ತಗ್ಗಿರಲು. ವೃಕ್ಷಗಳು ಕೂವೆರಚೆ ಬಂಧುವನು ಬೀಳ್ಗೊಟ್ಟ ಕಡೆಯನೊಂದು ಸಲಿಲದಲ್ಲಿ ಮುಳುಗಿದವು ಮರೆಯಾಗಿ ವಿವಿಧ ವರ್ಣದ ರನುಗಳು ದೂರಿದವು ಶರದಿಯೋಳು ಹನುಮಂತನೇ ಬಿಸಿದ ವಾಯುವಿನ ದೆಸೆಯಿಂದ. ವರ್ಣರಂಜಿತ ಕುಸುಮ ಕೀಲತನುವಾಗಿ ವಾಯುಸುತ ಬೆಳಗಿದನು ಸೆಳಂಚು ಬೆಳೆಸಿದ್ದ ಕಾಮುಗಿನಿನಂದದಲ್ಲಿ. ಶುಭರಾಶಿ ಚಳಿರಲು ಮೈಮೇಲೆ ಮುಳುಗಿದು ಮನೋಹರ ತಾರೆಗಳು ತೀರಿದ್ದ ನಭದಂತೆ ರಂಜಿಸಿತು. ಗಗನಾದ್ವಗತ ಹನುಮ ತೋಳರಡ ನೀರಲ್ಕೆ ಕಾಣಿಸಿತು. ಕೋರೆದಾಡೆಗಳೆಸವ ಮಹಾಮತಿ ಮಾರುತಿಯು ಮಂಡಲಾಕಾರದೊಳು ಬಾಣವನು ಸುತ್ತಿನಲೆ ಬೆಳಗಿದನು ಗುಡಿಗಟ್ಟಿ ಮೆರವ ಭಾಸ್ಕರನಂತೆ ರಾಗರಂಜಿತ ಧಾತು ಸಮನ್ವಿತ ಪರ್ವತದ ಮಾಳ್ಕೆಯಲಿ ರಾಜಿಸಿತು ಕಪಿವರನ
ಕಪಿಸಿಂಹ ಸಾಗರವ ಟಿಂಕಿಟ್ಟು ಸಾಗುತ್ತಿರೆ ಬಾಹು ಮೂಲದೊಳವ ಬಿರುಗಾಳಿ ಬೀಸಿತು ಹೋರೆಂದು ಗರ್ಜಿಸುವ ಕಾರ್ಮೋಡ ದಂಡದಲ್ಲಿ ಬಡಗನಾದಸದಿಂದೆರಗುವ ಬಾಲ ಚಿಕ್ಕಿಯೋ ಪೇಳೆನಲೆಸೆರನ ಕಪಿವಾಯು ಮಾರ್ಗದಲ್ಲಿ ಕಪಿವಾಯು ಮಾರ್ಗದಲ್ಲಿ ಕಪಿವಾಯು ಮಾರ್ಗದಲ್ಲಿ ಕಪಿವಾಯು ಮಾರ್ಗದಲ್ಲಿ ಶೈಲಾಗ್ರದಿಂದೆತ್ತ ಪಂಚಾಸ್ಯ ಪಣಿಯಂತೆ ಹನುಮಂತ ನೆನೆಗಡಲ ನಿಂತುವನೋ ಅಂಬರವನುಂಗುವನ ತಾನೆ ನೆಲೆಸೆದಂತರಿಕ್ಷದವು ವಾಯುಪಥ ಸಂಚಾರಿ ಮಾರುತಿಯ ಮಿಂಚಿನಳು ಪಚ್ಚಳಿಪ ಕಣ್ಣೆರಳು ಪರ್ವತದ ಕಾಲ್ಗಿಚ್ಚೋ ಗಗನದಳು ತೊಳಗುವ ಶಶಿ ಸೂರ್ಯ ಮಂಡಲವ ತಾವೆನಲು ಸಂಜೆಯಳು ಕೆಂಪಡರಿ ರಂಜಿಸುವ ರವಿಯಂತೆ ಕಪಿಮುಖವು ಕೆಮ್ಮುಗು ಕೂಡಿರಲು ಕೆಂಪಾಯಿತು ಪಿಡಿದೆತ್ತಿ ನಿಲ್ಲಿಸಿದ್ದ ಮಾರುತಿಯ ಲಾಂಗೂಲ ಮೆರೆದುದು ಶಕ್ರನ ಪತಾಕೆಯಂತೆ ಪಸರಿಸಿದ ಚೀಟೆಗಳು ಬಳಸಿರಲು ನಡುಗಟ್ಟು ಬಿಗಿದೀಟ ಪೇರೊಡಲ ಮದ್ದಾಲೆಯಂದದಲ್ಲಿ ಗಗನದೊಳು ಸಾಗುತ್ತಿರೆ ಬಾಂಧಣದಲ್ಲಿ ಮೇಲೆ ನಿಡುನೆಳಲು ತೇಲಿದುದು ಮಹಾನೌಕೆ ಎಂತೆ ಬಾನಿನೊಳು ಕಪಿವೀರ ರಭಸದಿಂ ಪಾರಿದೊಡೆ ತೊಡೆಯಲರಿನುದಪ್ಪ ತೆರೆನೊರೆಯ ಪೆರ್ದೊರೆಯೋ ತೋರಿದುದು ಮೈಯರಿವು ಜಾರಿದ ರೋಗಿಯಂತೆ ಪರ್ವತೋಪಮದ ಬೀಚಿಗಳನುರದಿಂದೀಕಿ ಸೀಳಿದನು ಮಾರ್ಕಟನು ಮಾರುತಿಯ ಮಾರುತವು ಮೇಘ ಮಾರುತವ ತಾಗಿದೊಡೆದ ಭೀಕರದ ಮಾರುತಿಯ ಮಾರುತವು ಮೇಘ ಮಾರುತವ ತಾಗಿದೊಡೆದ ಭೀಕರದ ಭೀಮರವ ಸಾಗರವ ಕಂಪಿಸಿತು ಪೇರಳೆಯ ಮಾಲೆಗಳ ಸೆಲೆ ತಂದು ವಸುದೆಯಂಬರಂಗಳ ಪಡಲಿಟ್ಟು ಮೇರು ಮಂದರಾಚಲದಂತೆ ಏಳ್ವ ಬೀರ್ವ ತರಂಗ ಮಾಲೆಗಳ ನೆನಿಪಂತೆ ಹನುಮ ದಾಂಟಿದನು ನೀಲ್ಗಡಲ ಕಪಿವೇಗ ಸಮುತ್ತಿತ ಜಲಬಿಂದುನ ಬಕವರಿ ಮೇಘಗಳ ಚುಂಬಿಸಲು ರಾಜಿಸಿತು ಕಾರುಗಳ ಬೆಳ್ಮುಗಿನ ಮಾಳ್ಕೆಯಲಿ ಸಾಗರದ ಮೀನಾವೆ ಮೊಸಳೆಗಳು ಉಳಿದ ಜಂತುಗಳ ದೇಹದಂತೆಸೆದುದು ವಿಷದಮಾಗಿ ಆಕಾಶ ಮಾರ್ಗದಳು ಮುಂಬರಿವ ಕಪಿವರನ ಕಂಡೊಡನೆ ಸಾಗರದ ಸರ್ಪಗಳು ದುಗಿದವು ಖಗಪತಿಯ ಇವನದು ವಾನರನ ನೆಳಲಂದು ನೀರಿನೊಳು ಪಸರಿಸಿತು 10 ಯೋಜನದ ಗದ ಮೇಲೋಗತು ಯೋಜನದ ಉತ್ತಳತೆಯಲಿ ಮುನ್ನೀರ ತೆರ ಮೇಲೆ ಪವಡಿಸಿದ ಕಚ್ಚಾಯೆ ಹನುಮನನು ಬೆಂಬಿಡಿ
ಹಿಡಿದು ಸಾಗಿದುದು ಬೆಳ್ಮುಗಿಲ ತತಿಯಂತೆ ತೇಜದಿಂ ಪಚ್ಚಳಿಪ ಪೇರೊಡಲವಾನರನು ತೋರಿದನು ಗರಿ ಮೊಳೆತ ನಗದಂತೆ ಅದಟಾಂತ ಹರಿವೀರ ನೆತ್ತಾರಿದೋ ಬೆತ್ತ ನೀಗಡಲ ನೀರ್ತಕ್ಕಿ ನಿರುದೋಣಿತಾನಾಯ್ತು ನೀಗಡಲ ನೀರ್ತಕ್ಕಿ ನಿರುದೋಣಿತಾನಾಯ್ತು ಹಕ್ಕಿಗಳ ಬಟ್ಟೆಯನ್ನು ಖಗಪತಿಗೆ ಸರಿ ಎಣಿಸಿ ವಾನರಪತಿ ಸೆಳೆದನೋ ಮೋಡಗಳ ತನ್ನೆಡೆಗೆ ಶಶಿಯಂತೆ ಮುಗಿಲ್ ತೆರೆಮರೆಗೆ ಸಾರುವನೊಮ್ಮೆ ಹೊರಸೋಸಿ ಬೆಳಗುವನು ಮತ್ತೊಮ್ಮೆ ಗಗನಗಳು ವಾನರನದೆಳ ತಕ್ಕೆ ಸಿರುಕೇರ್ದು ಬಿಳುಪಾಲ್ತು ಕೆಂಪಡರಿ ಕಾಮುಗಿಲು ರಂಜಿಸಿತು ಕಣ್ಗಳಿಗೆ ಬಯಲದಲ್ಲಿ ಗಗನದೆಳು ತೇಲುವ ಶ್ರೀರಾಮ ಕಿಂಕರನ ಕಂಡೊಡನೆ ಸುರಿಸಿದರು ಪೂಮಳೆಯ ದೇವಗಂಧರ್ವ ಚಾರಣಾದಿಗಳು ಕಪಿವರನ ತಪಿಸಲೆಲ್ಲನು ಸೂರ್ಯ ತಾಗಲೆಲ್ಲನು ವಾಯು ಕಪಿವರನ ತಪಿಸಲೆಲ್ಲನು ಸೂರ್ಯ ತಾಗಲೆಲ್ಲನು ವಾಯು